ನೋಡಿ, ಈ ವಿಮಾನ ದುರಂತ ಹೊಸದೇನಲ್ಲ. ಅನೇಕ ವಿಮಾನ ದುರಂತಗಳಾಗಿವೆ. ಈ ವಿಮಾನ ದುರಂತಗಳಲ್ಲಿ ರಾಜಕೀಯ ಗಣ್ಯರು ಬಲಿಯಾಗಿದ್ದಾರೆ. ಯಾರ್ಯಾರು ಬಲಿಯಾಗಿದ್ದು ಅದ್ರ ಬಗ್ಗೆ ನಾವೊಂದು ನೋಟವನ್ನ ನೋಡೋದಾದ್ರೆ, 1980ರಲ್ಲಿ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ನಿಧನರಾಗಿದ್ರು. ದೆಹಲಿಯ ಸಫ್ದರ್ಗಂಜ್ ವಿಮಾನ ನಿಲ್ದಾಣದ ಬಳಿ ವಿಮಾನ ಪತನ ಆಗಿತ್ತು. ಅವರು ಮೃತಪಟ್ಟಿದ್ರು. 2001ರಲ್ಲಿ ಕಾಂಗ್ರೆಸ್ನ ಮಾಧವರಾವ್ ಸಿಂಧಿಯಾ ಸಾವನ್ನಪ್ಪಿದ್ರು. ಹೀಗೆ ನೀವು ಎಷ್ಟು ರಾಜಕಾರಣಿಗಳು ಗಣ್ಯರು ಈ ಒಂದು ಹೆಲಿಕಾಪ್ಟರ್ ಅಪಘಾತ, ಫ್ಲೈಟ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಗಮನಿಸ್ತಾ ಇದ್ರಿ. 2009ರ ಹೆಲಿಕಾಪ್ಟರ್ ಅಪಘಾತದಲ್ಲಿ ಆಂಧ್ರ ಸಿಎಂ ವೈಎಸ್ ರೆಡ್ಡಿ ಸಾವನ್ನಪ್ಪಿದ್ರು. ಹೈದರಾಬಾದ್ನಿಂದ ಚಿತ್ತೂರಿಗೆ ಪ್ರಯಾಣ ಮಾಡ್ತಿದ್ದಾಗ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿತ್ತು. 2025ರಲ್ಲಿ ಅಹಮದಾಬಾದ್ ದುರಂತದಲ್ಲಿ ವಿಜಯ್ ರೂಪಾನಿ ಸಾವನ್ನಪ್ಪಿದ್ರು. ಗುಜರಾತ್ ಮಾಜಿ ಸಿಎಂ ಆಗಿದ್ದ ವಿಜಯ್ ರೂಪಾನಿ. ಹೀಗೆ ರಾಜಕೀಯ ಗಣ್ಯರು ಅಥವಾ ಕೆಲವೊಂದು ರಾಜ್ಯಗಳ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು, ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿದಂಥವರು, ಪ್ರಮುಖ ರಾಜಕಾರಣಿಗಳು ಯಾವ ರೀತಿಯಾಗಿ ವಿಮಾನ ದುರಂತದಲ್ಲಿ, ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅನ್ನೋದರ ಬಗ್ಗೆ ಒಂದು ಹಿನ್ನೋಟವನ್ನು ನೀವು ಗಮನಿಸ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾರ್ಯಾರು ವಿಮಾನ ದುರಂತಗಳಲ್ಲಿ ಬಲಿಯಾದ್ರು ಅಂತ. ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇರ್ತಾರೆ, ಸಭೆಗೆ ಹೋಗ್ತಾ ಇರ್ತಾರೆ, ಆ ಕ್ಷೇತ್ರದ ಭೇಟಿಗೆ ಅಂತ ತೆರಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹವಾಮಾನ ವೈಪರೀತ್ಯ, ಇನ್ನೊಂದು ಆ ವಿಮಾನದಲ್ಲಿರುವಂಥ ಟೆಕ್ನಿಕಲ್ ಸಮಸ್ಯೆ, ಹೀಗೆ ಅಪಘಾತಕ್ಕೆ ಈಡಾಗಿ ಮೃತಪಟ್ಟವರ ಫೋಟೋಗಳು, ಜೊತೆಗೆ ಅವರ ರಾಜಕೀಯ ಹಾದಿ, ಅವರ ಸಾಧನೆಯನ್ನು ಕೂಡ ನೀವು ಗಮನಿಸ್ಬೋದು. ವಿಮಾನ ದುರಂತಗಳಲ್ಲಿ ಬಲಿಯಾದ ರಾಜಕೀಯ ಗಣ್ಯರು ಇವರೆಲ್ಲ. ಇವತ್ತು ಆ ಸಾಲಿಗೆ ಅಜಿತ್ ಪವಾರ್ ಕೂಡ ಸೇರ್ಪಡೆ ಆಗಿದ್ದಾರೆ. ಅವರು ಕೂಡ ಇವತ್ತು ವಿಮಾನ ದುರಂತದಲ್ಲಿ ಬಲಿಯಾಗಿರುವಂಥದ್ದು. ಅವರು ಕೂಡ ತಮ್ಮ ಕ್ಷೇತ್ರದ ಭೇಟಿಗೆ, ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತಲೇ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ತುರ್ತು ಲ್ಯಾಂಡಿಂಗ್ಗೆ ಅಂತ ಪ್ರಯತ್ನ ಮಾಡಿದ್ದಾರೆ. ಆಗ ಹೋಗಿ ಬಂಡೆಗೆ ಡಿಕ್ಕಿ ಹೊಡೆದು ಈ ರೀತಿ ಫ್ಲೈಟ್ ಪೂರ್ತಿಯಾಗಿ ಬೆಂಕಿ ಹೊತ್ಕೊಂಡು ಹುರಿದು ಛಿದ್ರವಾಗಿ ಸಾವನ್ನಪ್ಪಿದ್ದಾರೆ. ಒಟ್ಟು 6 ಮಂದಿ ಇವತ್ತು ಮೃತಪಟ್ಟಿರೋದು.